ಇವತ್ತು ಯಾಕೋ ಇನ್ನೂ ಒಬ್ರು ಇಲ್ವಲ್ಲ ಸುಮಿ. ಕಸ್ಟಮರು ಬರ್ಬೇಕಿತ್ತಲ್ಲ ಇಷ್ಟೊತ್ತು ಗಾಳೇನಿಯ ಆಗಲೇ 3 ದಿನದಿಂದ ಚೆನ್ನಾಗಿ ವ್ಯಾಪಾರ ಆಯ್ತೈತಿ. ಇವತ್ತು ಯಾಕೋ ನಮ್ಮ ಫುಲ್ಲು ಡೊಲ್ ಹೊಡಿತೈತಿ. ಯಾರ ನಾವು ಕರ್ಕೊಂಬಿಟ್ಟು ಬರಲಿ ಏನಂತ ಕರ್ಕೊಂಬಿಟ್ಟು ಬತ್ತೀಯ? ಎಗ್ ರೈಸ್ ತಿನ್ನಿವ್ರಂತೆ ಬರ್ರಿ ಅಂತ ಕರ್ಕೊಂಬಿಟ್ಟು ಬತ್ತೀಗ. ಯಾರು ಬರ್ತಾರೆ? ಹಾಂ ಅಯ್ಯ ಯಾರು ಬರ್ತಾರೆ ಅಂತ ಹೇಳಿದ್ರೆ ಯಾರನ್ನ ಕರ್ಕೊಂಬಿಟ್ಟು ಬರಬೇಕು. ಈಗ ನಮ್ಮ ಬಿಸ್ನೆಸ್ ಆಗಬೇಕಲ್ವಾ? ನೆನ್ನೆ ಮನೆಲ್ಲ ಚೆನ್ನಾಗಿ ಬಿಲ್ಡಪ್ ಕೊಟ್ಟಿದ್ದೀವಿ. ನಮ್ಮ ಬಿಸ್ನೆಸ್ ಹಂಗೆ, ನಮ್ಮ ಬಿಸ್ನೆಸ್ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಬಿಸ್ನೆಸ್ ಆಗಲಿಲ್ಲ ಅಂತ ಹೇಳಿದ್ರೆ ಮಾಡಿರೋ ರೈಸು ಪೈಸು ಎಲ್ಲ ವೇಸ್ಟ್ ಆಗಕ್ಕಿಲ್ವಾ? ನೋಡು ನಡೆಸ್ತಿದ್ದೀವಿ. ಈಗ ಇನ್ನೂ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ ಎಗ್ ರೈಸ್ನ. ನೋಡು ಸುಮ್ಕೇನಿಯ ಯಾರೋ ಏನೋ ಅಂತಾರೆ ನಾನು ಎಗ್ ರೈಸ್ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಏನಿಯ ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ನಾನು ಎಗ್ ರೈಸ್ ಅಂದಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋ ಮಗಳೇ ಅಲ್ಲ ನಾನಂತೂ. ನೋಡಮ್ಮ, ಅಷ್ಟು ಚೆನ್ನಾಗಿಲ್ದಿದ್ದಂಗಿದ್ರೆ ಎಷ್ಟು ಜನ ತಿಂದರು? ಎಷ್ಟು ಜನ ತಿಂದೋಗೋರು? ಯಾರನ್ನ ವಾಪಸ್ ಬಂದ್ರ ಹೇಳು? ಬಡ್ಡಿಗ್ಲಾ ಅವ್ರು ವಾಪಸ್ ಬರೋಕ್ಕೆ ನ್ಯಾಯವಾಗಿದ್ರೆ ತಾನೇ. ಅವ್ರು ವಾಪಸ್ ಬರಬೇಕು ಅಂತಂದ್ರೆ ನಡೆದಾಡಕ್ಕೆ ಶಕ್ತಿ ತಾನೇ ಇರ್ಬೇಕು ತಾನೇ. ನೀವು ಮಾಡ್ಕೊಟ್ರೆ ಎಗ್ ರೈಸ್ ತಿಂದು ಎಲ್ಲರೂ ದಬ್ಬಾಕೊಂಡು ಮನೆ ಕಡಿದ್ರೆ ಇನ್ನೆಲ್ಲಿಂದ ಬಂದ್ಬಿಟ್ಟು ನಿಮ್ಮ ಅಂಗಡಿ ಜಗಳ ಮಾಡ್ತಾರೆ? ಅಯ್ಯೋ ಮೇಡಮ್ ಅವರೇ ನೀವು, ಅಯ್ಯೋ ಮನೆಯಾಳಿಗ್ಲಾ ನೀವು ಮಾಡ್ಕೊಟ್ರೆ ಎಗ್ ರೈಸ್ ತಿಂದು ಇಡೀ ಪೊಲೀಸ್ ಸ್ಟೇಷನ್ ಏನಿಯಾ ಎಲ್ಲರೂ 3 ದಿನ ಮನೆ ಕಡಿದೀವಿ ಗೊತ್ತಾ? ಅಯ್ಯೋ ಮೇಡಮ್ ಅವರೇ ನೀವ್ಯಾಕೆ ಮನೆ ಕಳಕ್ ಹೋದ್ರಿ ಮೇಡಮ್ ಅವರೇ? ನನ್ನ ಎಗ್ ರೈಸ್ ತಿಂದ್ಬಿಟ್ಟು ನಾವೆಲ್ಲ ಚೆನ್ನಾಗೇ ಇದ್ದೀವಿ. ನೀವ್ಯಾಕ್ರಿ ಮೇಡಮ್ ಅವರೇ ಮನೆ ಕಂಡ್ರಿ? ಏನಾಯ್ತು? ನಮ್ಮ ಎಗ್ ರೈಸ್ ಅಂದಕ್ಕೆ ಏನೇ ಇತ್ತು, ಎಲ್ಲ ಚೆನ್ನಾಗಿ ವ್ಯಾಪಾರ ಆಯ್ತೈತೆ. ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ. ಅಯ್ಯಪ್ಪ, ಅಯ್ಯೋ ಮೇಡಮ್ ಅವರೇ, ಅಯ್ಯಪ್ಪ ಮನೆಯಾಳಿಗ್ಲಾ ನೀವು ಮಾಡಿರೋ ಕೆಲಸಕ್ಕೆ, ನೀವು ಮಾಡಿರೋ ಕಂತ್ರಿ ಕೆಲಸಕ್ಕೆ ನಿಮ್ಮ ಎಗ್ ರೈಸ್ನ ನಾನು ತಗೊಂಡೋಗಿ ನಮ್ಮ ಸಾಹೇಬ್ರಿಗೆಲ್ಲ ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಯಾಕರಿಸಿ ಅಡಕೆಲೆ ಎಂಜಲ್ ಹಾಕೊಂಡು ಉಗಿಸ್ಕೊಂಡೆ ನಾನೇನೆ. ಅವ್ರು ಊಟ ತಗೊಬಿಟ್ಟು ಬರ್ರಿ ಅಂತ ಹೇಳಿದ್ರು. ಒಳ್ಳೆ ಹೋಟ್ಲಾಗೆ ನಾನು ತಗೊಂಡೋಗಿ ಕೊಟ್ಟಿದ್ದಕ್ಕೆ 3 ದಿನ ಯಾರನ್ನೂ ಎದ್ದಿಲ್ಲ. ಮನೆಯಾಳಿಗ್ಲ ನಿಮ್ಮಿಂದ ಏನು ಎಗ್ ರೈಸು ಅಂತ ಮಾಡ್ತೀರಾ? ಮಾಡಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಎಗ್ ರೈಸ್ ಅಂಗಡಿ ಇಟ್ಕೊಂಡಿದ್ದೀರಾ? ನಿಮಗೆ ಐತೆ ಬರ್ರಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಬಿಟ್ಟು ಕಾರ್ ಹಾರಿತೀನಿ, ಅವಾಗ ಗೊತ್ತಾಯ್ತದೆ. ನ್ಯಾಯವಾಗಿ ನೀವು ಎಗ್ ರೈಸ್ ನ್ಯಾಯವಾಗಿ ಮಾಡಕ್ಕೆ ಬರಲ್ಲ ಅಂತಂದ್ರೆ ಜನರಿಗೆಲ್ಲ ಏನ್ರಿ ಮಾಡ್ತಾ ಇದ್ದೀರಾ ಕೊಟ್ಟು ನೀವು? ಮೇಡಮ್ ಅವರೇ ಸರಿಯಾಗಿ ಏನಿಯಾ ಬಂದ್ರಿ ಮೇಡಮ್ ಅವರೇ ನೀವು. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಸಾಯ್ ಬಡ್ದ್ಬಿಟ್ಟಿರೋಳು ಮೇಡಮ್ ಅವರೇ ಇವಳು. ಮೇಡಮ್ ಅವರೇ ನನ್ನ ಮೊಮ್ಮಗ ಎಗ್ ರೈಸ್ ತಿನ್ಬಿಟ್ಟು ಅವನು ಅಡ್ಡ ಉದ್ದ ಮನಿಕೊಂಬಿಟ್ಟವನೆ ಮೇಡಮ್ ಅವರೇ. ಅವನು ಫುಲ್ ಸುಸ್ತಾಗ್ಬಿಟ್ಟವನೆ. ಕೇಳಿದ್ರೆ ನಿಮಗೆ ಬೇದಿ ವಾಂತಿ ಐತಿ ಅಂತ ಗೊತ್ತಾಗಿದೆ ಏನೇ ನಾನು ಎಗ್ ರೈಸ್ ತಿಂದ್ಮೇಲೆ ಅಂತ ಹೇಳಿ ಕಳಿಸ್ತಾಳೆ ಮೇಡಮ್ ಅವರೇ. ನನ್ನ ಮೊಮ್ಮಗ ಆಸ್ಪತ್ರೆನ 3 ದಿನದಿಂದ ಆಸ್ಪತ್ರೆನಾಗೋನೆ ಮೇಡಮ್ ಅವರೇ. ಏನು ಹೇಳಿದ್ರು ಇವರೇನೇ ದುರಂಕಾರ ಮಾಡ್ತಾರೆ ಮೇಡಮ್ ಅವರೇ. ನೀನು ಅಂಗಡಿನ ಮೇಲೆ ಇಕ್ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ಯಾಕೆ ಅಂಗಡಿ ಇಕ್ಬಾರ್ದು? ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ರೋಪ್ ಹಾಕ್ತಾಳೆ ಮೇಡಮ್ ಅವರೇ. ಒಳ್ಳೆ ಟೈಮಿಗೆ ಬಂದಿದ್ದೀರಾ, ನಿಮಗೂ ಅರ್ಥ ಆಯ್ತಲ್ಲ ಮೇಡಮ್ ಅವರೇ. ಇವಳು ಎಗ್ ರೈಸ್ ತಿಂದ್ರೆ ಮೇಲ್ಗಡೆ ಕೊಯ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕಿತಕ್ಕೆ ಯಾಕೋ ಸುಗಿರಿ ಮೇಡಮ್ ಅವರೇ ಇವಳಿಗೆ. ಏನೇ ನೀನು ಎಗ್ ರೈಸ್ ತಿಂದ ಮೇಲೆ ನಮಗೆ ಬೇದಿ ವಾಂತಿ ಐತಿ ಅಂತ ಗೊತ್ತಾಯ್ತಾ? ಏನೋ ಹಳ್ಳಿನಾಗ ಯಾರಿಗೂ ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇದ್ದಾರೆ ನೀವಿಬ್ರು. ನೋಡಿ ಇಬ್ರು ಬಾಯಿ ಮುಚ್ಕೊಂಡು ಇಬ್ರು ಎತ್ತಂಗಡಿ ಮಾಡಿದ್ರೆ ಬದುಕಂತೀರಾ. ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೇನಿಯ ಹಾಕೊಂಡು ಚಟ್ನಿ ಮಾಡ್ಬಿಡ್ತೀನಿ ನಿಮ್ಮನ್ನಂತೂ. ಅಂಗಡಿ ಇರ್ಕೂಡ್ದು ಅಷ್ಟೇ ಏನಿಯ. ನ್ಯಾಯವಾಗಿ ಮಾಡಕ್ಕೆ ಬರಂಗಿದ್ರೆ ಇಟ್ಕೊಳ್ಳಿ, ಇಲ್ಲ ಅಂಗಡಿ ಇಟ್ಕೊಂಡು ನಮ್ಮನ್ನೆಲ್ಲ ಸಾಯ್ಸಕ್ಕೆ ನೋಡ್ತಾ ಇದ್ದೀರಾ. ನಿಮ್ಮ ಸೊಸೆ ಇದ್ಲ, ನಿಮ್ಮ ಸೊಸೆನ ಕರ್ಕೊಂಡ್ಬಿಟ್ಟು ಬಂದು ಇರಿಸಿ ಅವ್ರಿಗೆ ಮಾಡ್ಬೇಕಾದ್ರೆ ಏನೂ ಆಯ್ತಿರ್ಲಿಲ್ಲ ಗೊತ್ತಾ? ಯಾರು ಬಂದಿಲ್ಲ ನಮ್ಮ ಅಂಗಡಿ ತಗ ಬೈಯಕ್ಕೆ ಅಂತ ಹೇಳ್ತಾ ಇದ್ದೀರಾ. ಬೈಯಕ್ಕೆ ಯಾರನ್ನ ಬದುಕೋರು ಹೋಗೋರು ಇನ್ನು ಯಾರಿಗೆ ಗೊತ್ತು? ಮೇಡಮ್ ಅವರೇ ಸಂದಕ್ಕೆ ಮಾಡ್ತಿದ್ದೆ ಮೇಡಮ್ ಅವರೇ. ಎಲ್ಲರೂ ಸಂದಕ್ಕೆ ಐತೆ ಅಂತಾನೆ ಅಂದ್ರು, ಯಾಕೆ ಹಿಂಗಾಯ್ತು ಅಂತಾನೆ ಗೊತ್ತಾಗಿಲ್ಲ. ಫುಡ್ಡು ಏನೋ ಹೆಚ್ಚು ಕಮ್ಮಿ ಒಂಚೂರು ಖಾರದ ಪುಡಿ ಶಾನೆ ಹಾಕಿದ್ದೆ ಅಷ್ಟೇ ಮೇಡಮ್ ಅವರೇ. ಬಿಟ್ರೆ ಇನ್ನೇನು ಶಾನೆ ಹಾಕಿಲ್ಲ ಮೇಡಮ್ ಅವರೇ. ಒಂದು ಚೂರು ಖಾರದ ಪುಡಿ ಶಾನೆ ಹಾಕಿರೋದಕ್ಕೆ ಇಷ್ಟೆಲ್ಲ ಆಗೋಗ್ಬಿಟ್ಟೈತೆ ಮೇಡಮ್ ಅವರೇ. ದಯವಿಟ್ಟು ಕ್ಷಮಿಸಿ ಮೇಡಮ್ ಅವರೇ. ಒಂದು ಚೂರು ಜಾಸ್ತಿ ಆಯಿತು. ಬೇಕಾದ್ರೆ ಇನ್ನೊಂದು ಕಿತ ಮಾಡ್ಕೊಡ್ತೀನಿ ಮೇಡಮ್ ಅವರೇ. ಸೂಪರಾಗಿ ಮಾಡ್ಕೊಡ್ತೀನಿ ಮೇಡಮ್ ಅವರೇ. ನಿಮ್ಗೆ ಯಾವ ವಾಂತಿ ಬೇದನೂ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ಮೇಡಮ್ ಅವರೇ. ದಯವಿಟ್ಟು ನಮಗೇನು ಅನ್ಬೇಡಿ ಮೇಡಮ್ ಅವರೇ. ನಾವು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದೀವಿ ಮೇಡಮ್ ಅವರೇ. ನನಗಂತೂ ಭಾಳ ದುಃಖ ಆಯ್ತದೆ ಮೇಡಮ್ ಅವರೇ. ನೀವು ಎತ್ತಂಗಡಿ ಅಂತ ಹೇಳ್ಬಿಟ್ಟು ಏನೂ ಹೇಳ್ಬೇಡಿ ಮೇಡಮ್ ಅವರೇ. ಬೇಜಾರಾಯ್ತದೆ ನಂಗಂತೂ. ಏನೇ ಇಷ್ಟೊತ್ತು ನಾವೆಲ್ಲ ಮನೆ ಕಂಡಿದ್ದೀವಿ 3 ದಿನ ಪೊಲೀಸ್ ಸ್ಟೇಷನ್ಗೆ. ಇದೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಿತ ಮಾಡ್ಕೊಡ್ತೀರಾ? ಇನ್ನೊಂದು ಕಿತ ಮಾಡ್ಕೊಂಡು ನಮ್ಮನ್ನೆಲ್ಲ ಒಗೆಯಾಕ್ಸ್ಬಿಡ್ತೀರಾ? ನಿಮ್ಮ ಅಂಗಡಿ ಎತ್ತಂಗಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಿತ ನೀವಿಬ್ಬರು ಎಗ್ ರೈಸ್ ಮಾಡೋದು ನನ್ನ ಕಣ್ಣು ಬೀಳ್ಬೇಕಂತೆ. ಕಣ್ಣು ಗುಟ್ಟೆ ನಿಮ್ಮಿಬ್ಬರು ಕಿತ್ತಾಕ್ಬಿಡ್ತೀನಿ. ಎಗ್ ರೈಸ್ ಮಾಡೋಕೆ ಆಗಬಾರ್ದು. ಉಗಿರಿ ಮೇಡಮ್ ಅವರೇ, ಉಗಿರಿ ಇವಕ್ಕೆ. ನಾವು ಉಗಿದ್ರೆ ಬುದ್ಧಿ ಬರೋಕ್ಕಿಲ್ಲ ಇವಕ್ಕೆ. ನೀವೇನೇ ಸರಿಯಾಗಿ ಉಗಿತಿದ್ರ ಉಗಿರಿ ಮೇಡಮ್ ಅವರೇ. ಇವ್ರಿಗೆ ಸರಿಯಾಗಿ ಕ್ಯಾಕರ್ಸ್ ಉಗಿರಿ ಮೇಡಮ್ ಅವರೇ ಇವಕ್ಕೆ. ಅವಾಗನ ಬುದ್ಧಿ ಬರ್ತದೇನೋ ಇವಕ್ಕೆ. ಮನೆಯಾಳಿಗಳು ನಾವು ಹೇಳಿದ್ರೆ ಕೇಳಿದ್ರೇನೆ ನೀವು? ಸಂಡಾಕ್ ಮಾಡಕ್ಕಿಲ್ಲ ಅಂತ ಎಷ್ಟು ಕಿತ ಹೇಳ್ದೆ ನೀನು? ಕೇಳ್ದ ನೀನು? ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿ ನೋಡ್ದ ಮೇಡಮ್ ಅವ್ರಿಗೂ ಇವಾಗ ಹಂಗೆ ಆಗೈತೆ. ನಿಮಗೆ ಸರಿಯಾಗಿ ಆಗಬೇಕು ಬಾ. ಮೇಡಮ್ ಅವರೇ ಅಂಗಡಿ ಎತ್ತಿಸ್ಬಿಡ್ರಿ. ಇವು ಅಂಗಡಿ ಏನೂ ಇರಿಸ್ಬೇಡಿ ಇಲ್ಲಿ. ಇವ್ರು ಸ್ವಾಸ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಳು. ಇವ್ರು ಅದು ಯಾಕೆ ಇಂಥ ಕೆಲಸ ಮಾಡ್ತಾವೋ ಏನೋ ನಾಕಾಣೆ ನೋಡಿ. ಹೇಳಿದ್ನಲ್ಲ ಇನ್ನೊಂದು ಕಿತ ಅಂಗಡಿ ಇಲ್ಲಿ ಕಣ್ಣು ಮುಂದೆ ಇರಬಾರ್ದು ಅಷ್ಟೇ. ಎತ್ತಂಗಡಿ ಮಾಡಿಸ್ಬೇಕು. ನೀವಿಬ್ರು ಅಂತಂದ್ರೆ ಎಗ್ ರೈಸ್ನ ಮಾಡಲೇಬಾರ್ದು, ಸರಿನಾ? ಮೇಡಮ್ ಅವರೇ ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗ್ ಮೇಡಮ್ ಅವರೇ?
ನೀವಿಬ್ರು ಹಿಂಗ ಅಂದ್ಬಿಟ್ರೇನಲ್ಲ ಮೇಡಮ್ ಅವರೇ, ನಾವು ಕಷ್ಟಪಟ್ಟು ಬಿಸಿನೆಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಾಕೊಂಡಿದೀವಿ, ಲಾಸ್ ಆಗೋಗ್ಬಿಡ್ತದೆ ಮೇಡಮ್ ಅವರೇ. ನಮ್ಮ ಬಿಸಿನೆಸ್ ಎಲ್ಲ ಹೊಂಟೋಯ್ತದೆ ಮೇಡಮ್ ಅವರೇ. ದಯವಿಟ್ಟು ನೀವು ಇಂಥ ಮಾತು ಮಾತ್ರ ಅನ್ಬೇಡಿ ಮೇಡಮ್ ಅವರೇ. ನಾನು ಚೆನ್ನಾಗಿ ಮಾಡ್ತೀನಿ ಮೇಡಮ್ ಅವರೇ, ಸೂಪರಾಗಿ ಮಾಡ್ತೀನಿ ಮೇಡಮ್ ಅವರೇ. ಮೇಡಮ್ ಅವರೇ, ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಮೇಡಮ್ ಅವರೇ. ಬಡವರು ಮೇಡಮ್ ಅವರೇ, ಮನೆ ಕಳಕ್ ಜಾಗನೂ ಇಲ್ಲ ಮೇಡಮ್ ಅವರೇ. ಲೇ ಮನಿಯಾಳಿ, ನಿಮಗೆ ಮಲಿಕಳಕ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಊರಾಗಿರೋನೆಲ್ಲ ಪರ್ಮನೆಂಟ್ ಆಗಿ ಮಲಗಿಸಕ್ ಪ್ಲಾನ್ ಮಾಡ್ತಾ ಇದ್ದೀರಾ ಏನು? ಇವ್ರಿಗೆ ಮಲ್ಕೊಳಕ್ ಜಾಗ ಇಲ್ವಂತೆ, ಅದು ಊರಾಗಿರೋನೆಲ್ಲ ಸಾಯಿಸ್ತಾರಂತೆ. ನೋಡು, ನಿನಗೆ ಅಷ್ಟೊಂದು ಅಂಗಡಿನೇ ಮುಖ್ಯ ಅನ್ನೋದಾದ್ರೆ ಇನ್ನೊಬ್ರನ್ನ ಯಾರನ್ನೊಬ್ಬರನ್ನ ಎಗ್ ರೈಸ್ ಮಾಡೋಣ ಕರ್ಕೊಂಡು ಬಂದು ಇಟ್ಕೊಂಡು ಎಗ್ ರೈಸ್ ಮಾಡಿ. ನಿಮಗೆ ಮಾಡಕ್ ಬರಲ್ಲ ಸರಿಯಾಗಿ, ಸರಿನಾ? ಫುಡ್ ಪಾಯ್ಸನ್ ಅದು ಇದು ಆಯ್ತು ಅಂತಂದ್ರೆ ನೀವಿಬ್ರು ಅರೆಸ್ಟ್ ಮಾಡ್ಬಿಡ್ತೀನಿ. ಇದೇ ಲಾಸ್ಟು, ಇದೇ ಕೊನೆ. ಇದೊಂದು ಇನ್ನೊಂದು ಸಲ ಏನಾದ್ರೂ ಹೆಚ್ಚಿ ಕಮ್ಮಿ ಆಯ್ತು, ನೀನು ಎಗ್ ರೈಸ್ ಅಂಗಡಿ ಜೊತೆ ನಿನ್ನೂ ಸೇರಿ ಪೊಲೀಸ್ ಸ್ಟೇಷನ್ ಆಗಿರ್ತೀರಾ. ಎಲ್ಲಿ ನೀವಿಬ್ರು ಪೊಲೀಸ್ ಸ್ಟೇಷನ್, ಎಗ್ ರೈಸ್ ಅಂಗಡಿನೂ ಪೊಲೀಸ್ ಸ್ಟೇಷನ್. ಹುಷಾರು, ನಿಮ್ಗೆ ಮಾಡಕ್ ಬರಲ್ಲ ತಾನೆ? ಯಾರಾದ್ರೂ ಒಬ್ರು ಭಟ್ರನ್ನ ಕರ್ಕೊಂಡ್ಬಿಟ್ಟು ಬಂದು ಇಟ್ಕೊಳ್ರಿ ಎಗ್ ರೈಸ್ ಮಾಡಕ್ಕೆ, ಆಮೇಲೆ ಬಿಸ್ನೆಸ್ ಮಾಡಿಸಿ. ಅದು ಬಿಟ್ಟು ಇಲ್ದಿರೋದೆಲ್ಲ ಉತ್ತರ ಮಾಡ್ತಾರೆ. ಊರ್ ಜನ ಇನ್ನೊಂದ್ಸಲ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟರು ಅಂದ್ರೆ ಅಷ್ಟೇನೆ. ಊರ್ ಜನ ಅಯ್ಯೋ, ಈಗಲೂ ನನಗೆ ತಲೆ ತಿರುಗು ವಾಂತಿ ಬೇದಿ ಇನ್ನೂ ನಿಂತಿಲ್ಲ. ಅದು ಏನಾಕ್ ಮಾಡ್ಬಿಟ್ರೋ ಎಗ್ ರೈಸ್ನ, ಏನು ಕತೆಯೋ ನಾಕಾಣೆ. ಹಬ್ಬಬ್ಬಬ್ಬಬ್ಬ, ಮೈ ಎಲ್ಲ ಉರಿತಾ ಇತ್ತು ನನಗಂತೂ. ಮೂರು ದಿನ ಎದ್ದು ಬರೋಕ್ಕೂ ಆಗ್ತಿರಲಿಲ್ಲ ನನಗೆ. ಸುಮ್ಮನೆ ಮಲಗಿದ್ದೀನಿ. ನಿಮ್ಮನ್ನು ಬೈಕೊಂಡು ಮನ್ಸಾಗೇನೆ ಯಾವಾಗ ಸ್ವಲ್ಪ ಹುಷಾರಾಗ್ತೀನಿ, ಯಾವಾಗ ಬಂದು ನಿಮಗೆ ನಾಲ್ಕು ಬಿಡ್ತೀನಿ ಅಂತ ಕಾಯ್ತಾ ಇದ್ದೆ. ಮೇಡಮ್ ಅವರೇ, ಇಲ್ಲ ಮೇಡಮ್ ಅವರೇ, ಯಾರನ್ನ ಕರ್ಕೊಬಂದು ಇಕ್ಕೊಂಡು ಮಾಡ್ಕೊಂತೀವಿ ಬಿಡಿ ಮೇಡಮ್ ಅವರೇ. ಪರ್ಮನೆಂಟಾಗಂತೂ ಮುಚ್ಚಕ್ಕಾಗಕ್ಕಿಲ್ಲ ಮೇಡಮ್ ಅವರೇ. ಪರ್ಮನೆಂಟಾಗೆಲ್ಲ ಮುಚ್ಚಿಬಿಟ್ರೆ ನಮ್ಮ ಅಂಗಡಿ ನಾವು ಲಾಸ್ ಆಗೋಗ್ಬಿಡ್ತದೆ ಮೇಡಮ್ ಅವರೇ. ನಮಗೆ ಮಾಡಕ್ಕೆ ಬರೋಕ್ಕಿಲ್ಲ ಅಂದರೆ ಬೇರೆ ಯಾರನ್ನಾದ್ರೂ ಕರ್ಕೊಂಬಿಟ್ಟು ಬಂದು ಇಕ್ಕತ್ತೀವಿ ಮೇಡಮ್ ಅವರೇ. ಎಗ್ ರೈಸ್ ಮಾಡೋರ್ನೇನೇ ಇಕ್ಕಂತೀವಿ, ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಅವರೇ. ನಾವಿದ್ದೀವಲ್ಲ, ನಾವೆಲ್ಲ ಇಕ್ಕಂತೀವಿ. ಇನ್ನೊಂದು ಸಲ ಏನಾದರೂ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಟ್ರೆ ನೀವು. ಮೇಡಮ್ ಅವರೇ, ಇವ್ರಿಗೆ ಹೇಳಿ ಮೇಡಮ್ ಅವರೇ, ನನ್ನ ಅಮ್ಮಗ ಆಸ್ಪತ್ರೆನಾಗ ಮನೆ ಕಬಿಟ್ಟವನೆ. ನನ್ನ ಅಮ್ಮಗೂ ಆಸ್ಪತ್ರೆ ಕಾಸನ್ನ ಇವರೇ ಏನೇ ಕೊಟ್ಕೊಡ್ಬೇಕು. ನೀವೇ ಹೇಳಿ ಮೇಡಮ್ ಅವರೇ, ಇವರು ಕೊಟ್ಕೊಡು ಅಂತ ಹೇಳ್ಬಿಟ್ಟು ಮನೆಯಾಳಿಗಳಿಗೆ ಮೇಡಮ್ ಅವರೇ ನಾನು ಹೇಳಿದ್ರೆ ಕೊಟ್ಕೊಡಕ್ಕಿಲ್ಲ ಮೇಡಮ್ ಅವರೇ. ಇವರು ನೀವೇ ಹೇಳಿ ಮೇಡಮ್ ಅವರೇ ಕೊಟ್ಕೊಡು ಅಂತ ಹೇಳ್ಬಿಟ್ಟು ಅವಾಗ ಇವರೇ ಏನೇ ಕೊಟ್ಕೊಡ್ತಾರೆ ಮೇಡಮ್ ಅವರೇ. ನನ್ನ ಅಮ್ಮಗೂ ಎಷ್ಟೊಂದು ಆಗೈತೆ ಗೊತ್ತಾ ಮೇಡಮ್ ಅವರೇ, ಶಾನೆ ಆಗೈತೆ ಮೇಡಮ್ ಅವರೇ. ರೇಟ್ ದುಡ್ಡೆಲ್ಲನೂ ಆಸ್ಪತ್ರೆ ಬಿಲ್ ಎಲ್ಲನೂ ಇವ್ರಿಗೆ ಹೇಳಿ ಮೇಡಮ್ ಅವರೇ, ಕೊಟ್ಕೊಡಕ್ಕೆ ಹೇಳಿ ಮೇಡಮ್ ಅವರೇ ಇವ್ರಿಗೆ. ನೋಡಿ, ಇಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ವಾರ್ನಿಂಗ್ ಮಾತ್ರ ಕೊಡ್ಬೋದು. ವಾರ್ನಿಂಗ್ ಕೊಟ್ಟಿದ್ದೀನಿ ಅಷ್ಟೇನೆ. ನೋಡಿ, ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಉಳಿದಿರೋದೆಲ್ಲ ನಾನು ನೋಡ್ಕೊಂತೀನಿ, ಸರಿನಾ? ಸುಮ್ಮನೆ ಹಂಗೆಲ್ಲ ನಾವು ಹೇಳೋಕ್ಕಾಗಲ್ಲ. ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಬಂದು ಆಮೇಲೆ ಬಂದು ಇವ್ರ ಹತ್ರ ವಿಚಾರಣೆ ಮಾಡ್ತೀನಿ. ಯವ್ವ, ಮುದುಕಿ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತಾಳೆ ಅನ್ನಿಸ್ತದೆ ಕಣೆ ಸುಮಿ. ನಮಗೆ ಗ್ರಾಚಾರ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಗ್ರಾಚಾರ ಕೆಡಿಸ್ಬಿಡ್ತಾಳೆ ಇವಳಂತೂ. ಯವ್ವ, ಈ ಮುದುಕಿ ಕಂಪ್ಲೇಂಟ್ ಕೊಡಿದಾಗ ನೋಡ್ಕೋಬೇಕು. ಯಾರೇ ಅಲಿತಾರೆ ಪೊಲೀಸ್ ಸ್ಟೇಷನು ಮನೆ ಅಂತ ಹೇಳ್ಬಿಟ್ಟು. ಏನು ನಮಗೆಲ್ಲ ದುಶ್ಮನುಗಳೆಲ್ಲ ಪಕ್ಕದಾಗೆ ಏನಿ ಅವರೆಲ್ಲ. ಯವ್ವ ಥು. ಅಕ್ಕ, ನಮ್ಮ ತಗೋ ಕಾಸಿಲ್ಲ, ನಾವೇ ಎಗ್ ರೈಸ್ ಮಾರ್ಕೊಂಡು ಜೀವನ ಮಾಡ್ತಾ ಇದೀವಿ. ಈ ಅಂಗಡಿನೂ ನಮ್ದೆಲ್ಲ ಲಕ್ಷ್ಮುದು. ಅವಳಿಗೆ ಕಾಸು ಬೇರೆ ಕೊಡಬೇಕು. ತಿಂಗಳ ನಾವು ಬಿಲ್ಡಪ್ ತಗೊಂಡಿದ್ದೀವಿ. 4,5,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಬಾಡಿಗೆನೂ ಎಲ್ಲ ಸೇರ್ಬಿಟ್ಟು ಈಗ ನೀವು ಏನೋ ನಮ್ಮ ಮ್ಯಾಲೆ ಹಂಗು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರೆ ನಾನು ಇವಳು ಜೈಲಾಗಿರ್ತೀವಿ. ನಾನು ಎಗ್ ರೈಸ್ ಅಂಗಡಿ ಅನಾಥ ಆಗೋಗ್ಬಿಡ್ತದೆ. ದಯವಿಟ್ಟು ನಮ್ಮ ಮ್ಯಾಲೆ ಕಂಪ್ಲೇಂಟ್ ಕೊಡಬೇಡಿ, ಸರಿನಾ? ನಮ್ದೆಲ್ಲ ಕಾಸು ಬಂದ ಮೇಲೆ ನಿಮ್ಗಂತೂ ನಿಮ್ಮ ಅಮ್ಮಗಂಗೆ ಟ್ರೀಟ್ಮೆಂಟ್ಗೆ ಎಷ್ಟಾಯ್ತು ಅಷ್ಟು ಖರ್ಚೆಲ್ಲನೂ ಕೊಡ್ತೀವಿ. ನಿಮಗೆ ತಿನ್ನಕ್ಕೆ ಕೂಳಿಲ್ಲ, ನಮಗೆ ಕೊಡ್ತಾರಂತೆ. ಈ ಎಗ್ ರೈಸ್ ಅಂಗಡಿ ಇಕ್ಕೊಂಡು ಇನ್ನೊಂದು ಕಿತ್ತ ನನ್ನ ಕಣ್ಣು ಮುಂದೆ ಕಾಣಿಸ್ಕಾವಾಗೈತೆ ನೋಡು. ನನ್ನ ಅಮ್ಮಗೂ ಕಾಸೆಲ್ಲ ವಾಪಸ್ ಕೊಟ್ಬಿಡ್ಬೇಕು ಅಷ್ಟೇನೇನಿಯ. ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ಇದ್ರಾಗ ದುಡ್ದಿರೋ ಕಾಸೆಲ್ಲ ತಂದು ಕೊಡ್ರಿ. ಗ್ಯಾಡ ಅಂದವ್ರು ಯಾರು? ನಿಮ್ಮ ಅಕ್ಕಿಷ್ಟು. ಊರಾಗಿರೋರೆಲ್ಲ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿಗಳು ಬೇಕಂತಾನೆ ಹಿಂಗೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಅಂಗಡಿ ಮುಚ್ಚಲಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಮಾಡವ್ರೆ ಅಂತ ಅನ್ನಿಸ್ತದೆ. ಯಾಕೋ ನನಗಂತೂ ನಿನ್ನ ಸೊಸೆ ಮೇಲೆ ಅನುಮಾನ. ನಿನ್ನ ಸೊಸೆನೇನಿಯ ಎಗ್ ರೈಸ್ ಎಲ್ಲ ನೀನು ಮಾಡ್ಕೊಂಬಿಡ್ತೀಯ ಅಂತ ಹೇಳ್ಬಿಟ್ಟು ನಿನ್ನ ಮಗನ ತಾಗ ಒಳ್ಳೇದಾಗೋದಕ್ಕೆ ನೀನು ಕೊಟ್ಟಿರ್ತಾಳೆ. ಆಮೇಕಿಂದ ಹಿಂದ್ಗಡೆಯಿಂದ ಪೊಲೀಸರು ಅವರು ಇವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ಎಗ್ ರೈಸ್ ಅಂದಾಕಿಲ್ಲ ಅಂತ ಹೋಗಿ ಗಲಾಟೆ ಮಾಡಿ ಆಮೇಕಿಂದ ನನ್ನ ಎಗ್ ರೈಸ್ ಅಂಗಡಿ ನಂಗೆ ವಾಪಸ್ ಬರ್ತದೆ ಅಂತ ಹೇಳ್ಬಿಟ್ಟು ಏನೋ ಪ್ಲಾನ್ ಮಾಡಿರ್ತಾಳೆ ಅಂತ ಅನ್ನಿಸ್ತದೆ. ನಿನ್ನ ಸೊಸೆ ಏನು ಸಾಮಾನ್ಯ ಅಂತ ಅನ್ಕೋಬೇಡ ಸುಮಿ. ಸೊಸೆ ಫುಲ್ಲು ಖತರ್ನಾಕ್ ಅಂದರೆ ಖತರ್ನಾಕ್ ಅವಳು. ಎಂಥ ಗತಿಗೆ ಬಂದ್ಬಿಟ್ವಿ ನೋಡೆ ನಾವಂತೂ. ಯವ್ವ, ಇದೆಲ್ಲ ಬೇಕಿತ್ತೇನೆ ನಮಗೆ. ಹೌದೇ, ನೀನು ಹೇಳೋದು ಸರಿನೇನೆಯ. ನೀನಿಷ್ಟೆಲ್ಲ ಹೇಳಿದ್ಯಾ ಅಂದಮೇಲೆ ನನ್ನ ಸೊಸೆನೇ ಇದಕ್ಕೆಲ್ಲ ಕಾರಣ. ಅಂದರೆ ನಾವು ಅಂಗಡಿನಾಗ ವ್ಯಾಪಾರ ಮಾಡಬಾರ್ದು, ಅಂಗಡಿನಾಗೆ ವ್ಯಾಪಾರ ಎಲ್ಲ ಮುಚ್ಚಿಬಿಡ್ಬೇಕು ಅಂತ ಇವಳು ಪಿಲಾನು. ಆದರೆ ಇವಳು ಪಿಲಾನ್ ಏನೂ ವರ್ಕೌಟ್ ಆಗೋದಿಲ್ಲ ನೋಡೆ. ಎಲ್ಲನೂ ಹಂಗೆ ಮುಚ್ಕೊಂಡು ಹೋಗ್ಬಿಡ್ತದೆ ಇವಳು ಪಿಲಾನು. ನಾನು ಹಂಗೆ ಮಾಡ್ತೀನಿ ನೋಡು. ನಾನು ನೀನು ಎಗ್ ರೈಸ್ ಮಾಡಿದ್ರೆ ತಾನೇ ಪ್ರಾಬ್ಲಮ್ಮು. ಯಾರನ್ನ ಒಬ್ರನ್ನ ಭಟ್ರನ್ನ ಹುಡ್ಕನ, ಚೆನ್ನಾಗಿ ಎಗ್ ರೈಸ್ ಮಾಡೋರನ್ನ ಹುಡುಕ್ಬಿಟ್ಟು ಎಗ್ ರೈಸ್ ಅಂಗಡಿ ತಕ್ಕ ಬಂದು ನಿಲ್ಸೋಣ. ಆವಾಗ ನೋಡ್ತಾ ಇರು, ಯಾರು ಬಂದು ತಡಿತಾರೋ ನಾನು ನೋಡೇ ಬಿಡ್ತೀನಿ. ನಾವೇನು ಮಾಡಲ್ವಲ್ಲ, ಯಾರೋ ಬಂದು ಭಟ್ರು ಮಾಡೋದಲ್ವ, ಅವ್ರು ಚೆನ್ನಾಗೇ ಮಾಡ್ತಾರೆ ನೋಡು. ನಾನು ನೀನು ಕೂತ್ಕೊಂಡು ದುಡ್ಡು ಎಣಿಸ್ಕೋಬೋದು. ಅವ್ನು ಬರೀ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಅವ್ನಿಗೊಂಚೂರು ಸಂಬಳ ಅಂತೇಳ್ಬಿಟ್ಟು ಯಾರನ್ನ ಇಕ್ಬಿಟ್ರೆ ಯಾರಿಗಾನ ಕೊಡ್ಬೋದು. ಇದೇನೇನಿಯೇ ನಮಗೆ ಸರಿಯಾದ ದಾರಿ ನೋಡು.
ಇಲ್ಲ ಅಂದರೆ ಈ ಊರಾಗಿರೋರು ಯಾರಿಗೂ ನಮ್ಮನ್ನು ಕಂಡ್ರೆ ಆಗಲ್ವಲ್ಲ. ಅದಕ್ಕೆ ನೀ ಇನ್ನೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೇ ಇರ್ತಾರೆ ಪೊಲೀಸವ್ರಿಗೆ. ಏನಂತೀಯ? ಸರಿಯಾಗೆ ಹೇಳ್ದೆ ನೀನಂತೂನುವೆ. ಹ್ಞೂ, ನೋಡು ಪೊಲೀಸ್ದಾಗ ಅದೇ ತಿನ್ನೋದ್ರು ತಪ್ತದೆ. ಅವರೇ ಹೇಳಿದ್ರಲ್ಲ, ಯಾರನ್ನ ಭಟ್ರನ್ನ ಇಕ್ಕೊಂಡು ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಭಟ್ರನ್ನ ಇಕ್ಕೊಳ್ಳೋಣ ಬಿಡು ಅಷ್ಟೇ. ಅದೇ ಪ್ಲಾನು. ಅಕ್ಕ, ಒಂದು ಪ್ಲೇಟ್ ಎಗ್ ರೈಸು. ಈಗ ತಾನೇ ಧರ್ಮದೇಟ್ ತಿನ್ಕೊಂಡಿದ್ದೀವಿ. ಇವನ್ಗೇನು ಎಗ್ ರೈಸ್ ಅಂತಾವನೆ. ಬಾ, ಅದು ಅದು ಎಗ್ ರೈಸು. ಒಂದು ಪ್ಲೇಟ್ ಎಗ್ ರೈಸ್ ಕೊಡಿ, ಒಂದೇ ಒಂದು ಪ್ಲೇಟು. ಮಾಡ್ಕೊಡ್ತೀನಿ. ನಾನು ಎಗ್ ರೈಸ್ನ ಬಾಂಬಾಟಾಗಿ ಮಾಡ್ತೀನಿ. ಎಗ್ ರೈಸ್ನ ಕಣಮ್ಮೋ, ಓ ನಾನೇ ಬೇಕಾದ್ರೆ ಮಾಡ್ಕೊಂಡು ತಿಂದ್ಬಿಡ್ತೀನಿ ಎಗ್ ರೈಸ. ನಾನೊಂದು ಕಾಲದಾಗೆಲ್ಲ ಎಗ್ ರೈಸ್ ಮಾಡ್ತಿದ್ದೆ, ಆದರೆ ಯಾರು ನನ್ನ ಇಟ್ಕೊಳ್ಳಿಲ್ಲ, ಎಲ್ಲ ಉಗಿದ್ಕೊಳ್ಸಿದ್ರು ಅಷ್ಟೇ. ನಾನು ಎಗ್ ರೈಸ್ ಮಾಡೋದ್ರಾಗೆ ಎತ್ತಿದ ಕೈ ಯಪ್ಪ, ಆ ಒಲೆ ಮುಂದೆ ಇದ್ದು ಆ ಸೆಕೆ ತಡ್ಕೊಳಕ್ಕಾಗ್ದಿದ್ದಂಗೆ ನೋಡು, ಮೈ ಮೇಲೆ ಬಟ್ಟೆನೇ ಹಾಕ್ದಿದ್ದಂಗೆ ಓಡಾಡ್ತಿರ್ತೀನಿ ನಾನಂತೂ. ಸೆಕೆ ಅಂದರೆ ಸೆಕೆ ಅಲ್ವಾ ಎಲ್ಲನೂ. ಈ ಸೆಕೆ ಬ್ಯಾಸ್ಗೆನಾಗ ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಓಡಾಡ್ತಿರ್ತೀನಿ. ನಾವು ಅಷ್ಟೇ ಸಂದಕ್ಕೆ ಮಾಡ್ತೀವಿ ಎಗ್ ರೈಸ್ನ. ಇವನ್ಗೆ ನಾನು ಹೆಚ್ಚಿಗೆ ಕಮ್ಮಿ ಮಾಡಿ ಮ್ಯಾಲ್ಗಡೆಗೆ ಹೋಗಂಗೆ ಮಾಡಬೇಡ ಕಣ್ಲೆ. ಮೊದಲನೇ ಗಿರಾಕಿ ಬಂದವನೇ, ಅವ್ನಿಗೇನು ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಹೊಸಿ ನ್ಯಾಯವಾಗಿ ಮಾಡಿಕೊಡೆ. ಯಾಕೆ ನೀನು ಮಾಡೋ ಎಗ್ ರೈಸ್ ಕತೆ ಎಲ್ಲ ಹಿಂಗಾಯ್ತದೆ ನೋಡು, ಸುಮ್ಮನೆ ಹಾಳು ಮಾಡಬೇಡ. ನಾನು ಸರಿಯಾಗಿ ಏನಿಯ ಮಾಡ್ತೀನಿ ರೇ. ತಿಂದವ್ರಿಗೆ ಅದು ಏನಾಯ್ತದೋ ಗೊತ್ತಿಲ್ಲ, ಅವ್ರಿಗೆ ಮೊದಲೇ ರೋಗ ಆಯ್ತದೆ, ಜೊತೆಗೆ ಹಿಂಗೆ ಆಯ್ತದೆ ಅಷ್ಟೇ. ನೀನು ಸುಮ್ಕಿರ್ ನೀನು. ಏನೂ ಆಗೋಕ್ಕಿಲ್ಲ, ನಾನು ನೋಡ್ಕೊಂಡು ಇವಾಗ ಮಾಡ್ತಿಲ್ವ, ಸುಮ್ಕಿರ್ ನೀನು. ಎಗ್ ರೈಸ್ ಮುಗಿತೀನಿ, ಏನು ಕೊಡ್ತೀನಿ. ನಿಮ್ಮ ಸೊಸೆ ಇದ್ದಾಗಂತೂ ಸೂಪರಾಗಿ ಮಾಡ್ಕೊಡ್ರಲ್ಲ ಕಣಮ್ಮ ಎಗ್ ರೈಸ. ನೀವು ಹಂಗೆ ಮಾಡ್ಕೊಡ್ತೀರ ತಾನೇ? ನಂಗೆ ಹೊಸಿ ಸಂದಕ್ಕಿರಬೇಕು. ಸಂದಕ್ಕೆ ಏನಿಯ ಮಾಡ್ತಿದ್ದೀವಿ, ತಗೊಳ್ಳೋಣ. ದೇವ್ರು ನಿಮ್ಮ ಹೊಟ್ಟೆ ತಣ್ಣಗಿಟ್ಟಿರ್ರಿ ಕಣವ, ನಾನು ಒಯ್ತೀನಿ. ಅಣ್ಣ, ಕಾಸು? ನಾನೆಲ್ಲಿ ಕಾಸು ಕೊಡ್ತೀನಿ? ಗೊತ್ತಿಲ್ವೇ, ನಾನು 10 ರೂಪಾಯಿ ಕಾಸು ಕೊಡಂಗಿಲ್ಲ. ಅಲ್ಲ, ಕಾಸು ಕೊಟ್ಬಿಟ್ಟು ತಿನ್ನಕ್ಕೆ ನಾನು ಯಾಕೆ ನಿಮ್ಮ ಅಂಗಡಿಗೆ ಬರ್ತಾ ಇದ್ದೆ? ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ತಿಂತಾ ಇದ್ದೆ. ಲಕ್ಷ್ಮೂ ನಾನು ಬಂದಾಗೆಲ್ಲ ಒಂದೊಂದು ಪ್ಲೇಟ್ ಎಗ್ ರೈಸ್ ಕೊಡೋದು ಫ್ರೀ ನನಗೆ. ಗೊತ್ತಿಲ್ವೇ ನಿಮಗೆ? ಏನು ಫ್ರೀನಾ? ಫ್ರೀಯಾಗಿ ತಿನ್ನಕ್ಕೆ ಹಂಗೆ ಮಾಡು, ಹಿಂಗೆ ಮಾಡು, ಹಂಗೆ ಚೆನ್ನಾಗಿ ಮಾಡು ಅಂತ ಕೇಳ್ತೀಗ? ನಿನ್ನ ಮನೆ ಕೈಯಾಗ ಹೋಗ. ನಿನ್ನ ಮಕ್ಕಿಷ್ಟು ದುಡ್ಡು ಕೊಟ್ಟು ತಿನ್ನಕ್ಕೆ ನಿಮ್ಮ ಅಂಗಡಿಗೆ ಯಾಕೆ ಬರೋನಿ ನಾವು? ವಾಂತಿ ಬೇದಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಿನ್ಬೇಕೆ? ಹಂಗೆ ತಿಂದ್ರಾಗಕ್ಕಿಲ್ವಿ? ನಾನು ಹಂಗೆ ತಿಂತೀನಿ, ಹೋಗಿ ಸುಮ್ಕೆನೇ ನೀಯ. ನೋಡ್ದೇನೆ ಸುಮ್ಮನೆ ನನ್ನ ಮಗಂಗೆ ಎಷ್ಟು ಕೊಬ್ಬು. ನಿನ್ನ ಸೊಸೆ ಇಂಥವ್ರಿಗೆಲ್ಲ ಅದು ಯಾಕೆ ಫ್ರೀಯಾಗಿ ದಾನ ಮಾಡ್ತಾ ಇದ್ಲು ನನಗೆ ಗೊತ್ತಿಲ್ಲ.